ಹಲೋ, ಹೇಳಿ ಸರ್. ಅದೇ ಎಸ್ ಎಸ್ ಸಾಹೇಬ್ರು ಫೋನ್ ಮಾಡಿದ್ರು ನಿಮ್ ವಿಚಾರಕ್ಕೆನೆ. ಅದೇ ಐ.ಟಿ ಸೆಕ್ಷನ್ ಗೆ ಮೊನ್ನೆ ಶುಕ್ರವಾರ ಜೆ.ಎಸ್ ಟಿಕೆಟ್ ರೈಸ್ ಮಾಡಿದ್ವಿ ಸರ್. ಅದನ್ನ ಈಗ ಇದು ಮಾಡಿಸ್ಬಿಟ್ಟು ತಬಸ ಮೇಡಮ್ ಐ.ಟಿ ಸೆಕ್ಷನ್ ಅವ್ರಿಗೆ ಮಾತಾಡಿ ಜೆ.ಎಸ್ ಮಾಡಿಸ್ಬಿಟ್ಟು ಆರ್ ನಂಬರ್ ಇಶ್ಯೂ ಮಾಡಕ್ಕೆ 8 ಅವರಿಗೆ ಹೇಳಿ ಮಾಡಿಸುತ್ತೆ ಅಂತ ಹೇಳಿದೀನಿ. ನನಗೆ ಅವ್ರಿಗೆ ತಬಸಮ್ ಅವ್ರ ನಂಬರ್ ತಗೋತಾ ಇದ್ದೀನಿ, ಐ.ಟಿ ಶ್ರೀನಿವಾಸ ಮೂರ್ತಿ ಸರ್ ಹತ್ರ. ಅವ್ರಿಗೆ ಮಾತಾಡ್ಬಿಟ್ಟು ನಿಮ್ಗೆ ಮಾತಾಡ್ತಾರೆ ಸರ್. ಇದು ಕರೆಕ್ಟ್, ನಿಮ್ ಪ್ರೊಸೀಜರ್ ಕರೆಕ್ಟ್. ಸರ್. ನನಗೆ ನಂಬರ್ ಈ ತಿಂಗಳು ಸಿಗುತ್ತಾ, ಬರೋ ತಿಂಗಳು ಸಿಗುತ್ತಾ ಸರ್? ಅದನ್ನ 8 ಸೆಕ್ಷನ್ ಅಲ್ಲಿ ಕೇಳ್ಬೇಕಲ್ಲ ಸರ್, ಆರ್ ನಂಬರ್ ಇಶ್ಯೂ ಮಾಡೋದು ಅವರು. ಅವ್ರ ಹತ್ರ ಕೇಳಲಾ? ಹೌದು ಸರ್. ನಿಮ್ದೇನ್ ಪಾತ್ರ ಇಲ್ಲ ತಾನೆ ಇದ್ರಲ್ಲಿ? ನನ್ ಪಾತ್ರ ಇಲ್ಲ ಅಂತಲ್ಲ, ನಾನು ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಇವತ್ತಿಂದ ನೀವು ಫಾಲೋ ಮಾಡ್ತಾ ಇರೋದು? ಇವತ್ತಿಂದ ನೀವು ಫಾಲೋ ಮಾಡ್ತಾ ಇರೋದಲ್ವಾ? ಇವತ್ತಿಲ್ಲ, ಅವತ್ತಿಂದಲೇ ಮಾಡ್ತಾ ಇದ್ದೀನಿ. ಅದನ್ನ ಅವ್ರು ಏನ್ ಅಲ್ಲ ಹೇಳಿದ್ರು ಸರ್, ಈ ಬೆಸ್ಕಾಂಗೆ ಡಿ.ಟಿ ಹತ್ರನು ಕೇಳ್ತೀನಿ ಇದೇ ಪಾಯಿಂಟ್ ನ. 2 ತಿಂಗಳು 3 ತಿಂಗಳಾಗಿದೆ ಒಂದು ಆರ್ ನಂಬರ್ ಇಶ್ಯೂ ಮಾಡಕ್ಕೆ. ಇದಕ್ಕೆ ನಾವು ಏನ್ ಹೇಳೋದು ಜವಾಬು? ನೀವು ಫಾಲೋ ಮಾಡ್ತಿರೋ, ಫಾಲೋ ಮಾಡಿ 3 ತಿಂಗಳಾದ್ರೂ ನಂಬರ್ ಸಿಕ್ಕಿಲ್ಲ ಅಂದ್ರೆ ಇಲ್ಲ. ಅದೇ ಸಿಟಿ ಆಪರೇಟ್ ಇ.ಟಿ.ವಿ ಮೀಟರ್ ಇದೆಯಲ್ಲ, ಅದ್ರದ್ದೇನು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರು. ಅದು ವಿಚಾರದಲ್ಲಿ ಲೇಟ್ ಆಗಿದೆ. ಆಮೇಲೆ ಡಿಪಾರ್ಟ್ಮೆಂಟ್ ಇದು ಹೇಳಿದ್ರಲ್ಲ ಯಾವ್ದು, ಅದು ನನಗೆ ನೆನಪು ಬರ್ತಾ ಇಲ್ಲ. ನೀವೊಂದು ಇದನ್ನ ಹೇಳಿದ್ರಲ್ಲ, ಕ್ಲಾಸ್ ಬೆಸ್ಕಾಂ ಲೈಸೆನ್ಸಿ ಕಡೆಯಿಂದ ಅರೇಂಜ್ ಮಾಡ್ಬೇಕು ಎನರ್ಜಿ ಆಡಿಟ್ ಅಂತ ಹೇಳಿದ್ರಲ್ಲ, ಸೊ ಆ ವಿಚಾರಕ್ಕೆ ಅದು ಇದಾಗಿದೆ. ಸರಿ, ನಾನು ಅವ್ರಿಗೆ ಮಾತಾಡ್ತೀನಿ ಬಿಡಿ. ಎಲ್.ಟಿ ರೇಟಿಂಗ್ ಎ.ಡಬ್ಲ್ಯೂ ಚಂದನ್ ಸರ್ ಇದನ್ನ ಕೇಳಿದ್ರು, ಸ್ಟಾರ್ಟಿಂಗ್ ಅಲ್ಲಿ ಪ್ರೀ ಕಮಿಷನ್ ಟೆಸ್ಟ್ ಮಾಡಿದ್ರು ಅಂತ ಕೇಳಿದ್ರು. ಅದನ್ನೆಲ್ಲ ನಾನು ಅವ್ರಿಗೆ ಹೇಳ್ತೀನಿ ಬಿಡಿ, ಹೇಳ್ಬಿಟ್ಟು ಮಾಡಿಸ್ತೀನಿ ಸರ್. ಅದೆಲ್ಲ ನಾವು ಸುಮಾರು ಸಲ ಹೇಳ್ಬಿಟ್ಟು ನಮ್ಗೂ ಬೇಜಾರಾಗ್ಬಿಟ್ಟಿದೆ, ಹೇಳಿ 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 ಸಾಕಾಗ್ಬಿಟ್ಟಿದೆ. ಅದು ನಿಮ್ ಪಾಯಿಂಟ್ ಕರೆಕ್ಟ್ ಆಗಿದೆ. ಅದನ್ನೇ ನಾವು ಇಷ್ಟೆಲ್ಲ ವಿಚಾರ ತಿಳ್ಕೊಂಡು ನಮ್ಗೆ ಸ್ಟಾರ್ಟ್ ಆಡ್ತೀರಾ ಅಂದ್ರೆ ಇನ್ನು ಹೊಸದಾಗಿ ಬಂದಿರೋರ್ಗೆ ಏನ್ ಮಾಡ್ತೀರಾ ಸರ್? ನಂಬರ್ಗೆ ನಾವು ಒಂದು 6 ನಂಬರ್ ಕೊಡ್ಬೇಕಂದ್ರೆ ಒಂದು ಮನೆ ಆದ್ರೂ ಪರವಾಗಿಲ್ಲ, 16 ಮನೆಗಳಿಗೆ ಅವರೆಲ್ಲ ಗ್ಯಾಸ್ ಬಿಲ್ಲು, ಲೈಟ್ ಬಿಲ್ಲು ಎಲ್ಲ ಪ್ರೊಸೀಜರ್ ಮಾಡ್ಬೇಕು ಅವ್ರಿಗೆ. ಇನ್ನೂ ಬಿಲ್ಲು ಇಶ್ಯೂ ಆಗಿಲ್ಲ ಅಂದ್ರೆ ಇದು ಎಷ್ಟು ಮಾತ್ರ ಚೆನ್ನಾಗಿರ್ತದೆ ಸರ್? ಇದು ನಾವು ಇನ್ನೇನ್ ಹೇಳಿ ಸರ್, ಹೇಳೋದು ಸರ್? ಹೇಳಿ, ನೆಟ್ವರ್ಕ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಈಸಿಯಾಗಿ ಹೇಳ್ಬಿಟ್ಟು ತಪ್ಸ್ಕೊಬಿಡ್ತೀರಾ. ಬಟ್ ಬೇರೆ ಕನ್ಸ್ಯೂಮರ್ ಹ್ಯಾವ್ ಟು ಸಫರ್. ನೋ ಸರ್, ನಾನು ಆತರ ಹೇಳಿಲ್ಲ. ನಾನೊಂದು ತಡ್ರಿ, ಅವ್ರು ಇವ್ರು ತಪಸ ಮೇಡಮ್ ನಂಬರ್ ತಗೋತಾ ಇದ್ದೀನಿ. ನೀವ್ ಯಾರ್ ನಂಬರ್ ಅನ್ನ ತಗೊಳ್ಳಿ ಸರ್, ನೀವ್ ಯಾರ್ ತಬಸು ನಂಬರ್ ತಗೊಳ್ಳಿ, ಇನ್ನೊಬ್ಬರ ನಂಬರ್ ತಗೊಳ್ಳಿ, ನನ್ಗೇನ್ ಸಂಬಂಧ ಅದರಿಂದ? ಅದೇ ನಮ್ಗೆ 6 ನಂಬರ್ ಬೇಕು ಅಷ್ಟೇ ಕೇಳ್ತಾ ಇರೋದು. ಅವರು 3 ತಿಂಗಳು ವೆಯ್ಟ್ ಮಾಡಿದ್ರು. 3 ತಿಂಗಳವರೆಗೂ ಒಂದು ನಂಬರ್ ಇಶ್ಯೂ ಆಗಿಲ್ಲ ಅಂದ್ರೆ ಬೆಸ್ಕಾಂ ನಾಚಿಕೆ ಆಗ್ಬೇಕದು ಅಷ್ಟೇ. ನಾನೀಗ ಯಾವತ್ ರಿಜಿಸ್ಟರ್ ಆಗಿದೆ ಆವತ್ತಿಂದ ಇವತ್ತವರೆಗೂ ಖಂಡಿತವಾಗಿ ನನ್ನ ಕೋರ್ಟಲ್ ಕೇಸ್ ಫೈಲ್ ಮಾಡೇ ಮಾಡ್ತೀನಿ. ನಂಬರ್ ಇಶ್ಯೂ ಮಾಡಿದ್ರು ಮಾಡಿಲ್ಲ ಅಂದ್ರೆ ಐ ಡೋಂಟ್ ಕೇರ್. ಅವ್ರ ಕನ್ಸ್ಯೂಮರ್ ಕಡೆಯಿಂದ ಹಾಕ್ತೀನಿ. ಇವ್ರನ್ನೆಲ್ಲ ನಾಳೆ ಬೆಳಗ್ಗೆ ಕರ್ಕೊಂಡು ಹೋಗಿ ಡಿ.ಟಿ ಆಫೀಸ್ ಮುಂದೆ ಕುಣಿಸ್ತೀನಿ. ಡಿ.ಟಿ ಏನ್ ಹೇಳ್ತಾರೆ ರಮೇಶ್ ಅವ್ರು ನೋಡ್ಲಿ. 16 ಜನದಲ್ಲಿ 15 ಜನ ಬಂದ್ರು ಸರ್, ಲೆಟ್ ಹಿಮ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನಾನ್ ಕ್ವಶನ್ ಕೇಳಲ್ಲ, ಎಲ್ಲಾರು ಕ್ವಶನ್ ಕೇಳ್ತಾರೆ, ಅವ್ರಿಗೆ ಆನ್ಸರ್ ಮಾಡ್ಲಿ. 3 ತಿಂಗಳಾದ್ರೂ 6 ನಂಬರ್ ಕೊಟ್ಟಿಲ್ಲ ಅಂದ್ರೆ ಏನ್ ಇಶ್ಯೂ, ಎಲ್ಲಿ ಪ್ರಾಬ್ಲಮ್ ಅಂತ ಲೆಟ್ ದಮ್ ಸಾಲ್ವ್ ದ ಇಶ್ಯೂ. ಇಷ್ಟೇ ನಾನು ಹೇಳಿದ್. ನಾನು ಇದಕ್ ಮೇಲೆ ನಾನು ಬಂದ್ಬಿಟ್ಟು ನಿಮ್ಮ ಹತ್ರ ಮಾತಾಡ್ಕೊಳ್ಳೋದು, ಅವ್ರ ಹತ್ರ ಮಾತಾಡ್ಕೊಳ್ಳೋದಲ್ಲ ನನ್ಗೆ ಅದು ವೇಸ್ಟ್. ಇಟ್ ಡಸಂಟ್ ಮೀನ್ ಎನಿಥಿಂಗ್. ಬಿಕಾಸ್ ಅಟ್ಲೀಸ್ಟ್ ಏನೋ ಒಂದು ಮಾತ್ಕೊಂದು ಬೆಲೆ ಇದೆ, ಏನೋ ಮಾಡ್ತಾರಂದ್ರೆ ಓಕೆ. ಏನು ರೆಸ್ಪಾಂಡ್ ಇಲ್ಲ, ನಾವೇನ್ ಮಾಡಕ್ಕೆ ಸರ್? ನಾನು ಮಾತಾಡ್ತೀನಿ ಬಿಡಿ, ಸಾಲ್ವ್ ಮಾಡ್ತೀನಿ ಬಿಡಿ, ನೋ ಪ್ರಾಬ್ಲಮ್. ಅದೇ ನೀವು ಯಾವಾಗ ಸರ್ ಸಾಲ್ವ್ ಮಾಡ್ತೀರಾ? ಈ ತಿಂಗಳು ಮಾಡ್ತೀರಾ, ಬರೋ ತಿಂಗಳು ಮಾಡ್ತೀರಾ? ನನ್ಗೆ 2 ಪಾಯಿಂಟ್ ಬೇಕು. ಇಲ್ಲ, ನಾನು 3 days ಅಲ್ಲಿ ಸಾಲ್ವ್ ಆಗುತ್ತೆ. ವೇಟ್ ಮಾಡಿ, ನಾನು 3 days ಒಳಗಡೆ ಸಾಲ್ವ್ ಆಗುತ್ತೆ. ಇನ್ನೊಂದು 3 days ಒಳಗಡೆ ಖಂಡಿತ ಸಾಲ್ವ್ ಆಗುತ್ತೆ. ಜೆ.ಎಸ್ ಆಗ್ತಿದಂಗೆನೆ 80 ಸೆಕ್ಷನ್ ಅಲ್ಲಿ 6 ನಂಬರ್ ಇಶ್ಯೂ ಮಾಡ್ಕೊಡ್ತಾರೆ, ನೋ ಪ್ರಾಬ್ಲಮ್. ಸರ್ ನಾನ್ ಕೇಳ್ತಾ ಇರೋದು 6 ನಂಬರ್ ಇಶ್ಯೂ ಮಾಡಿ ಜಿ.ಎಸ್ ಎಲ್ಲ ಆದ್ಮೇಲೆ ಬರ್ತಾ ಇದಲ್ಲ, ನೀವು ತಗೊಳ್ಳಿ. ನಮ್ಮ ಅದನ್ನ ಕೇಳ್ತಾ ಇರೋದು ಸರ್. ನೀವ್ ಹೇಳ್ದಾಗೆ ಮ್ಯಾನ್ಯಲ್ 6 ನಂಬರ್ ಇಶ್ಯೂ ಮಾಡ್ಬೋದು, ಆನ್ಲೈನ್ ಅಲ್ಲಿ ಇದು ಮಾಡೋದಕ್ಕೆ ಮಾತ್ರ ಅದು ಜೆ.ಎಸ್ ಬೇಕಾಗುತ್ತೆ. ಅದನ್ನೇ ನಾವು ಕೇಳ್ತಾ ಇರೋದು. 6 ನಂಬರ್ ಕೊಟ್ರತಾನೆ ಮ್ಯಾನ್ಯಲ್ ಆಗಿ ಮಾಡ್ಬೋದು. ಯಾವ್ದೋ ಒಂದು ಮಾಡ್ಕೊಡಿ. 6 ನಂಬರ್ ಕೊಡ್ಬೇಕಲ್ಲ ಸರ್? ಯಾವ್ದು ಕೊಟ್ಟಿಲ್ಲ ಅಂದ್ರೆ ನಾವ್ ಏನ್ ಹೇಳೋದು ಅವ್ರಿಗೆ? ಇವ್ರು ಎ.ಡಬ್ಲ್ಯೂ ಸರ್ಗೆ ಹೇಳ್ತೀನಿ, ಮ್ಯಾನ್ಯಲ್ ಆಗಿ ಇಶ್ಯೂ ಮಾಡಿ ಸರ್, ಜೆ.ಎಸ್ ಆಗಂಗ ಆಗುತ್ತೆ, ಅದೇನು ತೊಂದರೆ ಇಲ್ಲ ಅಂತ. ನಿಜವಾಗಿ ಸರ್, ಈ ತರ ನನ್ನ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷದಲ್ಲಿ ನನ್ಗೆ ಎಲ್ಲೂ ಎಕ್ಸ್ಪೀರಿಯನ್ಸ್. ಒಂದು 6 ನಂಬರ್ಗೆ ನಿಮ್ಗೆ ಮಾತಾಡಿ, ಎ.ಡಬ್ಲ್ಯೂಗೆ ಮಾತಾಡಿ, ಈಗ ಮಾತಾಡಿ, ಎಸ್.ಗೆ ಮಾತಾಡಿ, ಕೊನೆಗೆ ಈಗ ಡಿ.ಟಿ ಹತ್ರ ಹೋಗ್ಬೇಕು. ಈಗ ನಾವು ಅಷ್ಟೇ ಬ್ಯಾಲೆನ್ಸ್ ಉಳ್ಕೊಂಡು ನೆಕ್ಸ್ಟ್ ನಿಮ್ ಶಿವಶಂಕರ್ ಎಂ.ಡಿ ಹತ್ರ ಹೋಗ್ಬೇಕು. ಇಷ್ಟು ಪಾಯಿಂಟ್ ಒಂದು 6 ನಂಬರ್ ತಗೊಳಕ್ಕೆ. ಇದೀಗ ರಿಲೇ ಆಗುತ್ತಾ? ನೀವೇನೇನ್ ಮಾತಾಡಿದ್ರ ಇದನ್ನ ಇವಾಗ್ಲೇ ರಿಲೇ ಮಾಡ್ತೀವಿ ನಾವು, ಲೈವ್ ಅಲ್ಲೇ ರಿಲೇ ಮಾಡ್ತೀವಿ. ನೀವೇನೇನ್ ಹೇಳಿದ್ರ ಈ ಮಾತನ್ನ ರಿಲೇ ಮಾಡ್ತೀವಿ. ನಿಮ್ ಎಂ.ಡಿನ ಕೇಳಿಸ್ಕೊಳ್ಳಿ, ಡಿ.ಟಿನ ಕೇಳಿಸ್ಕೊಳ್ಳಿ, ಏನ್ ಮಾಡ್ತಾರ ನೋಡ್ಕೊಳ್ಳೋಣ. ಇದ್ರ ಪ್ರಕಾರ ಖಂಡಿತವಾಗಿ ನಾನು ಕೋರ್ಟ್ ಅಲ್ಲಿ KRC ಫೈಲ್ ಮಾಡೇ ಮಾಡ್ತೀವಿ. ಏನ್ ಡ್ಯಾಮೇಜಸ್ ಇದೆ ಅದು ಕೊಡ್ಲೇಬೇಕು ಬೆಸ್ಕಾಂ, ಅಷ್ಟೇ. ಸೆಕೆಂಡ್ ಥಾಟ್ಸ್ ಇಲ್ಲ ಅದ್ರಲ್ಲಿ, 2ನೇ ಮಾತೇ ಇಲ್ಲ ಅದ್ರಲ್ಲಿ. ಯಾರು ರೆಸ್ಪಾನ್ಸಿಬಿಲಿಟಿ ಆಗ್ತಾರೋ ಆಗ್ಲಿ, ನನ್ಗೇನು ಅದ್ರ ಬಗ್ಗೆ ಚಿಂತನೆ ಇಲ್ಲ. ರಿಟರ್ನ್ ಫೋನ್ ಮಾಡ್ತೀನಿ ಸರ್. ರಿಟರ್ನ್ ಫೋನ್ ಜಾನ್ ಸರ್ ನಮಸ್ತೆ. ನಮಸ್ಕಾರ ಸರ್, ಒಂದು ಆಡಿಯೋ ಕೇಳಿಸ್ಕೊಂಡೆ, ಯಾವ್ದೋ ಆಡಿಯೋ ಕಳ್ಸಿಕೊಟ್ಟಿದ್ರಿ ಇವಾಗ. ಯಾವ ವಿಂಡಮ್ ಸರ್ ಅದು? ಅದು ಅಕ್ಷಯನಗರ್ ವೈಂಡಮ್. ಓಕೆ. ಈಗ ಒಂದು ಸಬ್ ಡಿವಿಷನ್. ಓಕೆ. ಏನಾಗಿದೆ? ಇದು ಒಂದು MS ಬಿಲ್ಡಿಂಗ್. ನಾವು 2 ಫೈಲ್ ಹಾಕಿದ್ವಿ, MS ಫೈಲ್. ಓಕೆ. ಆ MS ಫೈಲ್ ಹಾಕಿದ್ದಿಂದ ರುದ್ರಮಣಿ ಕಾಟನೆ. ಏಕೆ ಏನ್ ಮಾಡಿದ್ರು?
ಆ ರುದ್ರಮಣಿ ಒಂದ ಹೇಳ ಕೆಲಸ ಅವ್ರದ್ದು. ಆ ಫೈಲ್ ಎಸ್ಟಿಮೇಟ್ ಮಾಡಕ್ಕೆ 4 ತಿಂಗಳು ಮಾಡಿದ್ರು. ಆ ಫೈಲ್ ಡೀಟೇಲ್ಸ್ ತಗೊಂಡ್ರೆ ಗೊತ್ತಾಗತ್ತೆ ಎಷ್ಟು ತಿಂಗಳಾಯ್ತು ಅಪ್ಲಿಕೇಶನ್ ರಿಜಿಸ್ಟರ್ ಮಾಡಿ, ಎಷ್ಟು ತಿಂಗಳಾಯ್ತು ಎಸ್ಟಿಮೇಟ್ ಆಗಿ. ಅದು LBS ಇರೋ ಟೈಮಲ್ಲಿ ಮಾಡಿರೋ ಫೈಲ್. LBS 2021 ಎಸ್. ಯಾಕೆ ಸರ್? ಆ ಫೈಲ್ ಇವಾಗ LBS ಆಗಿ ಸ್ಟಾರ್ಟ್ ಮಾಡಿರೋದು. ಓಕೆ. ಆ ಫೈಲ್ ಎಸ್ಟಿಮೇಟ್ ಮಾಡಕ್ಕೆ ಅವ್ರು 3-4 ತಿಂಗಳು ತಗೊಂಡ್ಬಿಟ್ರು. ಅದ್ರಲ್ಲಿ ಏನ್ ಮಾಡಿದ್ರು 1.5 ಕಿಲೋಮೀಟರ್ ಎಸ್ಟಿಮೇಟ್ ಮಾಡ್ಬಿಟ್ರು ಕೇಬಲ್. ಓಕೆ. ಹಿಂಗೆಲ್ಲ ಡಿಲೇ ಆಗಿ ಕೊನೆಗೆ ಎಲ್ಲ ದುಡ್ಡು ಕಟ್ಟಿ ವರ್ಕರ್ ಎಲ್ಲ ಆಯ್ತು. ಯಾಕೆ 1.5 ಕಿಲೋಮೀಟರ್ ಯಾಕೆ? 1.5 ಕಿಲೋಮೀಟರ್ ಅಲ್ಲಿ ಯಾವ್ದು ಲೈನ್ ಸೋರ್ಸ್ ಇಲ್ಲ ಅಂದ್ಬಿಟ್ಟು ಪಕ್ಕದಲ್ಲೇ ಇದೆ ಅಲ್ಲಿ. ಓಕೆ. ಅಲ್ಲಿ ಪಕ್ಕದಲ್ಲೇ ಇದೆ. ಇವ್ರು ಗಂಟೆ ಹೊತ್ತಾಗತ್ತೆ 1 ಕಿಲೋಮೀಟರ್ ಅಲ್ಲಿ ಮಾಡ್ಬಿಟ್ರು. 1200 ಮೀಟರ್ ಅಂತ ಇನ್ನೊಬ್ರು ಹೇಗೆ ಮಾಡಿ ಕಳ್ಸ್ರು. ವಿಚ್ ಇಸ್ ದ ನಿಯರ್ ಬೈ ಅದು ತಾನೇ ಕೊಡ್ಬೇಕಾಗಿರೋದು ಇವರು. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಮರ್ತ್ಬಿಟ್ಟಿರೋ ಪಾಪ. ಅವರು PWSSB ಇಂದ ಬಂದಿರೋದು. ವಿಚ್ ಇಸ್ ನಿಯರೆಸ್ಟ್ ಅಂತ ಬರಲ್ಲ, ವಿಚ್ ಇಸ್ ಫಾರೆಸ್ಟ್ ಅಂತ ಬರ್ತದೆ. ಓಕೆ. ವಿಚ್ ಇಸ್ ಫಾರ್ ಅಂತ ಬರುತ್ತೆ, ಅದನ್ನ ಹಾಕಿರ್ತಾರೆ. ಓಕೆ. ಹಂಗಾಗಿ ಅದನ್ನ ತಿರ್ಗಾ ಎಸ್ಟಿಮೇಟ್ ರಿವೈಸ್ ಮಾಡಿ ಈ ರುದ್ರಮಣಿ ಅನ್ನೋ ಒಂದು ಎಂತ ಒಂದು ಹಠವಾದಿ ಅಂದ್ರೆ ಯಾರ ಮಾತಿಗೂ ಬೆಲೆ ಕೊಡಲ್ಲ. ನೀವೇನ್ ಹೇಳಿದ್ರು ಆ ಮಾತಿಗೆ ರಿಪೀಟ್ ಮಾಡೇ ಮಾಡ್ತಾರೆ. ಎಷ್ಟು ವರ್ಷ ಸಾಹೇಬ್ರು ಬಂದು ಒಳ್ಳೆ ಅನುಕೂಲವಾಗಿದ್ದಾರೆ. IC ಬಗ್ಗೆ ಫುಲ್ ಎಲ್ಲಾನು ಅನಾನುಕೂಲನೂ ಮಾಡಿದ್ದಾರೆ. IC ಬಗ್ಗೆ ಅಲ್ಲೇ ಇದಾರೆ, ಸುಮಾರು ವರ್ಷಗಳಿಂದ ಇದ್ದಾರೆ. E11 ಅಲ್ಲೇ ಇರೋದಾ? ಆ ಸಪ್ಲಿಗಳು ಇದ್ದಾರೆ. ಓಕೆ ಓಕೆ ಓಕೆ. ಅಂದ್ರೆ AE ಆಗಿದ್ದಾರೆ ಸರ್ ಏನು? AE ಆಗಿದ್ದಾರೆ. ಓಕೆ ಓಕೆ. ಇವಾಗ ಈ ಅಕ್ಷಯನಗರ ನಮ್ಮಲ್ಲಿ ತುಂಬಾ ಲಾಂಗ್ ಸ್ಟ್ಯಾಂಡಿಂಗ್. ತುಂಬಾ ಲಾಂಗ್ ಸ್ಟ್ಯಾಂಡಿಂಗ್ ಅಲ್ಲ. ಓಕೆ ಓಕೆ. ಅಲ್ಲಿ ಅವ್ರದೆಲ್ಲ ಎಲ್ಲಾ ತರನು ಇದೆ. ಅದು ಡೈರೆಕ್ಟ್ ಆಗಿ ಆಡಿಯೋದಲ್ಲಿ ಮಾಡೋದು ಬೇಡ, ನಿಮ್ ಡೈರೆಕ್ಟ್ ವಿಡಿಯೋನ ಕಳ್ಸ್ಕೊಡ್ತೀವಿ. ಓಕೆ. ಅವ್ರದ್ದು ಏನೇನಿದೆ ಎಲ್ಲ ಕಳ್ಸ್ಕೊಡ್ತೀವಿ. ಈಗ ನಮ್ದೇನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಚಾರ್ಜ್ ಮಾಡಿ 3-4 ತಿಂಗಳ ಮೇಲೆ ಆಗಿದೆ. ಓಕೆ. ಇನ್ನೂ ಅದಕ್ಕೆ RR ನಂಬರ್ ಕೊಟ್ಟಿಲ್ಲ. ಓಕೆ. RR ನಂಬರ್ ನಿಮ್ಗೆ ಯಾವಾಗ ಕೊಡೋದು ಇವರು? ಈಗ ಏನಿದೆ ಗೌರ್ಮೆಂಟ್ ಏನ್ ಮಾಡಿದೆ 100 ಯೂನಿಟ್ ಫ್ರೀ ಅಂತ ಕೊಡ್ತಾರೆ. ಹೌದು. ಈ 100 ಯೂನಿಟ್ ಮೇಲೆ ಹೋದ್ರೆ ಅದಕ್ಕೆ ಪೆನಾಲ್ಟಿ ಚಾರ್ಜಸ್ ಅಂತ ಇವ್ರು ಕ್ಲೈಮ್ ಮಾಡ್ತಾರೆ. ಈಗ ಇವ್ರು ಹೋಗ್ಲಿ ಆವ್ರೇಜ್ ಈಗ ಏನ್ ಗೌರ್ಮೆಂಟ್ ಕೊಡುತ್ತೆ 200 ಯೂನಿಟ್ ಫ್ರೀ ಅಂತ ಇವ್ರು ಏನ್ ಕ್ಲೈಮ್ ಮಾಡಕ್ಕಾಗತ್ತೆ? ಇವ್ರು 4 ತಿಂಗಳಿಗೆ ಒಂದೇ ಸಲ ಬಿಲ್ ಕೊಟ್ರೆ ಒಂದ್ ತಿಂಗಳಿಗೆ 200 ಯೂನಿಟ್ 150 ಯೂನಿಟ್ ಓಡುತ್ತೆ. ಅವಾಗ ಎಷ್ಟಾಗುತ್ತೆ ಟೋಟಲ್ ಆಗಿ ಆವರೇಜ್ ಮಾಡಿ ಹೆಂಗ್ ಫ್ರೀ ಕರೆಂಟ್ ತಗೊಳಕಾಗತ್ತೆ? 1 ಪಾಯಿಂಟ್. ಆಯ್ತು ಸರ್, ಫ್ರೀ ಕರೆಂಟ್ ಒಂದ್ ಸೈಡ್ ಇರ್ಲಿ. ನಾನು ಹೇಳೋದು ಇವಾಗ 3 ತಿಂಗಳು ಒಂದು ಕನ್ಸ್ಯೂಮರ್ಗೆ ಬಿಲ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳೋಣ. ಆದ್ರೆ ಲಾಸ್ಟ್ ಟೈಮ್ ಮಾಂತೇಶ್ ಬೆಳಿಗ್ಗೆ ಅವರು 100 ರೂಪಾಯಿ ಇದ್ರೂ ಡಿಸ್ಕನೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಆರ್ಡರ್ ಹಾಕಿದ್ರು. ಹೌದು ಅಲ್ವಾ? ಇವಾಗ 100 ರೂಪಾಯಿ ಇದ್ರೂ ಡಿಸ್ಕನೆಕ್ಟ್ ಮಾಡಿ ಅನ್ನೋ ಆರ್ಡರ್ ಹಾಕಿದ್ಮೇಲೆ ಇಮಿಡಿಯೇಟ್ ಆಗಿ RR ನಂಬರ್ ಇಶ್ಯೂ ಮಾಡಿ ಅಂತಾನು ಆರ್ಡರ್ ಹಾಕ್ಬೇಕಲ್ಲ? ಆರ್ಡರ್ ಹಾಕಲ್ಲ ಅವರು. ಅಷ್ಟೆಲ್ಲ ಇದ್ದಿದ್ರೆ ಅವ್ರು ಯಾಕೆ ಅವ್ರ ಬಗ್ಗೆ ಈಗ ಮಾತಾಡೋದು ಸೂಕ್ತ. ಇವಾಗ IT ಡಿಪಾರ್ಟ್ಮೆಂಟ್ ಯಾಕೆ ಹೋಯ್ತಿದ್ರು? ಟಿಕೆಟ್ ಯಾಕೆ ರೇಸ್ ಆಯ್ತು? ಅದೇ ಅದು ಅವ್ರನ್ನ ಕೇಳ್ಬೇಕು. ಅದಕ್ಕೆ ಇವರು ಯಾರು ತಗೊಂಡು ಅವ್ರಿಗೆ ಹೇಳಿದ್ವಿ, ನೀವು ಯಾರ್ಗಾನ ಹೇಳ್ರಿ, ನಾನು ಇಲ್ಲಿ ಈ ಒಂದು RR ನಂಬರ್ಗೆ ನಮಗೆ ಎಷ್ಟು ವರ್ಷ ನಮ್ಗೆ ಇದೊಂದು ಫೀಲ್ಡ್ ನಲ್ಲಿ ಇಟ್ಕೊಂಡು ನಮ್ಗೆ ಸ್ಟಾರ್ಟ್ ಆಗ್ತಂದ್ರೆ ಇದು ಸಾಮಾನ್ಯ ಕಂಟ್ರೋಲ್ ಏನೇನ್ ಮಾಡ್ತಾರೆ? ಈಗ ಮಾತಾಡ್ಬೇಕು, AW ಮಾತಾಡ್ಬೇಕು, ಈಗ ಮಾತಾಡ್ಬೇಕು, ಎಸ್ಸಿಗ್ ಮಾತಾಡ್ದೆ ಏನ್ ಹೇಳಿದ್ರು ಈಗ ಮಾತಾಡಿ ಅಂತಾರೆ. ಇಲ್ಲ ರೀ, ನೀವೆಲ್ಲ ಏನ್ ತಿಳ್ಕೊಂಡಿದ್ರ ನಮ್ಮನ್ನ? ಇವ್ರಿಗೆಲ್ಲ ನಾಚಿಕೆ ಮಾನ ಮರ್ದಿ ಏನಾದ್ರು ಇದೆಯಾ ಇವ್ರಿಗೆ? ಒಂದು RR ನಂಬರ್ ಕೊಡ್ಬೇಕು, ಜವಾಬ್ದಾರಿಯಾಗಿರ್ಬೇಕು ಅದನ್ನ ಕೆಲಸ ಮಾಡಕ್ಕೆ. AET ಏನಂತಾರೆ? AET ಫೋನೇ ತಂದಿಲ್ಲ. AET ಫೋನ್ ತಂದಿಲ್ಲ, ನಂಗೆ ರೆಸ್ಪಾನ್ಸ್ ಮಾಡಿಲ್ಲ. ಓಕೆ. AET ಪಕ್ಕದಲ್ಲಿ ಹುಡುಗ ಅದ್ಯಾರೋ ಒಬ್ಬ ಹುಡುಗ ಇದ್ದಾನೆ, ಅವನು ಹೇಳ್ತಾನೆ ಇನ್ನೊಂದು 10 ದಿವಸ ಆಗುತ್ತೆ ನಂಬರ್ಗೆ ಅಂತ. ಏನ್ರಿ 10 ದಿವಸ ಆಗುತ್ತೆ? ಓಕೆ. ಅಂದ್ರೆ ಇವಾಗ ಈ ತಿಂಗಳದು ಬಿಲ್ಲಿಂಗ್ ಪೀರಿಯಡ್ ಮುಗಿದೋಗುತ್ತೆ. ಇವ್ರು ನೆಕ್ಸ್ಟ್ ಮಂತ್ ಕೊಟ್ರೆ ಸುಮಾರು ಅಲ್ಲಿಗೆ 4ರಿಂದ 5 ತಿಂಗಳಾಗುತ್ತೆ. ಹೌದೌದು, ಖಂಡಿತ. ಓಕೆ. 10 ತಿಂಗಳಾದ್ಮೇಲೆ ಇವಾಗ ಏನಾಗುತ್ತೆ, ಈಗ ನಾವು DTಗೆ ಕ್ವಶನ್ ಮಾಡ್ತೀವಿ. DT ಏನು ರಮೇಶ್ ಅವ್ರು ಇರ್ತಾರಲ್ಲ, ಇವ್ರಿಗೆ ನಾವು ಕೇಳೋದೇನಂದ್ರೆ ಈ DT ಟೆಕ್ನಿಕಲ್ ಆಗಿದ್ರಲ್ಲ, ಈಗ ಇಷ್ಟು ತಿಂಗಳು ನಮ್ಗೆ ಲೇಟ್ ಆಗಿದೆಯಲ್ಲ, ಈಗ ನಾವು ಕೇಸ್ ಫೈಲ್ ಮಾಡೋದಾ ಅಥವಾ ಕೋರ್ಟ್ಗೆ ಡೈರೆಕ್ಟ್ ಆಗಿ ಹೋಗೋದಾ ಅಂತ ಒಂದು ಪ್ರಶ್ನೆ ಕೇಳ್ತೀವಿ ಅವ್ರಿಗೆ. ಆಮೇಲೆ ಅವ್ರು ಏನು DT ಆಗಿ ಇಟ್ಕೊಂಡು ಏನ್ ಮಾಡ್ತಾರೆ, ಇವ್ರು ಏನ್ ಆಕ್ಷನ್ ತಗೊಳ್ತಾರೆ ಇದ್ರ ಬಗ್ಗೆ ಅಂತ ಅವ್ರು ನಮ್ಗೆ ಕ್ಲಾರಿಟಿ ಕೊಡಬೇಕು. ಇಲ್ಲಿ ಇರೋ ಎಂತ AE ಬಗ್ಗೆ ನಮ್ಗೆ ಹೇಳಿದ್ರೆ ಇನ್ನೂ ಬೇರೆ ತರ ಹೇಳ್ಬೇಕಾಗುತ್ತೆ. ಅವರು ಈಗ ಒಂದು ಬೆಲೆ ಕೊಡಲ್ಲ ಅಂತ ಒಂದು ಹಠವಾದಿ AE. ನಾನು ಹೇಳಿದ್ದೆ ನಡಿಬೇಕಂತ. ಆಯ್ತು ಸರ್, ಅವ್ರು ಹೇಳಿದ್ದೆ ನಡೀಲಿ. ಎಲ್ಲರಿಗೂ ಮಾತಾಡಿದ್ದೀನಿ, AE ಮಾತಾಡಿದ್ದೀನಿ, JE ಮಾತಾಡಿದ್ದೀನಿ, AW ಮಾತಾಡಿದ್ದೀನಿ, EE ಮಾತಾಡಿದ್ದೀನಿ, AC ಕೂಡ ಮಾತಾಡಿದ್ದೀನಿ. ಓಕೆ. ನೆಕ್ಸ್ಟ್ ರಮೇಶ್ ಒಬ್ರು DT ರಮೇಶ್ ಬ್ಯಾಲೆನ್ಸ್ ಇವ್ರು 15 ಜನನು ಕರ್ಕೊಂಡೋಗಿ DT ರಮೇಶ್ ಹತ್ರ ಆಫೀಸ್ ಹತ್ರ ಕುತ್ಕೊಳ್ಳೋಣ. ಅವ್ರು ತಿಳ್ಕೊಳ್ಳೋವರೆಗೆ ಅಲ್ಲಿಂದ ಬರೋಣ, ನೋಡೋಣ ವಾಟ್ ಆಫ್ ಏನಾಗುತ್ತೆ ನೋಡ್ಬೋಣ ಅಂತ ನಾವು ಕನ್ಸ್ಯೂಮರ್ ಡಿಸೈಡ್ ಮಾಡಿದ್ದಾರೆ. ಸರಿ ಸರ್, ಇವಾಗ ನಿಮಗೆ ರುದ್ರಮುನಿ ಅನ್ನುವ ಅಕ್ಷಯನಗರ ಓಎಂಡಂನ AE E11 ಸಬ್ ಡಿವಿಷನ್ ಇವರು ಯಾವುದೇ ಮೇಲಧಿಕಾರಿಗಳಿಗೂ ಇವರು ಗೌರವ ಕೊಡಲ್ಲ ಮತ್ತು ಕನ್ಸ್ಯೂಮರ್ಗಳಿಗೂ ಗೌರವ ಕೊಡಲ್ಲ.
3 ತಿಂಗಳಾದ್ರೂ ಬಿಲ್ ಕೊಟ್ಟಿಲ್ಲ. ಅದು ಜಾನ್ ಬೆನೆಡಿಕ್ ಅವರಿಗೆ 3 ತಿಂಗಳಾದ್ರೂ ಬಿಲ್ ಕೊಟ್ಟಿಲ್ಲ ಅಂದ್ರೆ ಇನ್ನು ನಾರ್ಮಲ್ ಕಾಂಟ್ರಾಕ್ಟರ್ಸ್ ಅಥವಾ ನಾರ್ಮಲ್ ಪಬ್ಲಿಕ್ ಗೆ ಇವ್ರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಕರೆಕ್ಟ್ ಅಲ್ವಾ? ಇವ್ರು ಯಾವ ತರ ಕಾಟ ಕೊಟ್ಟಿದ್ದಾರೆ ಕಂಟ್ರಾಕ್ಟಲ್ಲಿರೋ ಕಂಟ್ರಾಕ್ಟ್ಗೆ ಒಂದು ಬಿಲ್ಡಿಂಗ್ ಎಸ್ಟಿಮೇಟ್ ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಎಸ್ಟಿಮೇಟ್? 4 ಸ್ಟ್ರಕ್ಚರ್ ಹಾಕಿರ್ತದೆ ಅಂದ್ರೆ ಎಸ್ಟಿಮೇಟ್ ಮಾಡಿ ಅಂದ್ರೆ ಮಾಡಲ್ಲ. ಇವ್ರಿಗೆ ಎಸ್ಟಿಮೇಟ್ ಕೊಡೋದು ಏನಕ್ಕೆ? ಬಿಲ್ಡಿಂಗ್ ಕಂಪ್ಲೀಷನ್ ಮಾಡಕ. ಇವ್ರು ಏನ್ ಕೊಡ್ತಾರೆ? ಟ್ರಾನ್ಸ್ಫಾರ್ಮರ್ ಎಸ್ಟಿಮೇಟ್ ಎಷ್ಟು ಬರುತ್ತೆ ಅದನ್ನ ಕೊಡ್ತಾರೆ. ಅದನ್ನ ಎಷ್ಟೋ ಕೇಸ್ ನಾನು ಸಾಲ್ವ್ ಮಾಡಿದ್ವಿ. ಈತನ ಫೋನ್ ಮಾಡಿದ್ರೆ ಮಾತಾಡೋದೇ ಬೇರೆ. ಈತ ಬೇರೆ ತರನೇ ಏನೋ ಬೆಸ್ಕಾಮ್ ಇವ್ರೆ ಸ್ವಂತ ಇವರು ತಂದೆ ಏನೋ ಬೆಸ್ಕಾಮ್ ಮಾಡಿಟ್ಟಂಗೆ ಕರೆಂಟ್ ವಿದ್ಯುತ್ ಸರಬರಾಜು ಆದಂಗೆ ಅವ್ರು ಏನಿದೆ ನಡಿಬೇಕಂತ. ಅಲ್ಲಿ ಆಕ್ಚುಲಿ ಇವರು ಇಲ್ಲಿರ್ಬಾರ್ದಾಗಿತ್ತು. ಇವರು ಓಪನ್ ಆಗಿ ಹೇಳ್ತೀನಿ, ಅವ್ರು ಇಲ್ಲಿ ಇರ್ಬಾರ್ದಾಗಿತ್ತು. ಅವರು ಇರ್ಬೇಕಾಗಿತ್ತು, ತಪ್ಪಿಸ್ಕೊಳ್ತಾ ಇದಾರೆ. ನೋಡೋಣ ಕಾಲ ಎಷ್ಟು ದಿವಸ ಕೂಡಿ ಬರ್ತದೆ ಅಂತ ಅವ್ರಿಗೆ. ಆಗಲಿ ಸರ್. ಥ್ಯಾಂಕ್ ಯು ಸರ್ ಮಾತಾಡೋದಕ್ಕೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.